ಪ್ರೇಮ ವೈಫಲ್ಯದಿಂದ ಪೆಟ್ರೋಲ್ ಸುರಿದುಕೊಂಡು ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ನೆಲಮಂಗಲ ತಾಲೂಕಿನ ಕೆಜಿ ಶ್ರೀನಿವಾಸಪುರದ ಬಳಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ಯಶಸ್ವಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವತಿ. ಲವ್ ಫೇಲ್ಯೂರ್ ಆಗಿತ್ತು, ಹೀಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಯುವತಿ. ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರದಲ್ಲಿ ನಡೆದಿರುವಂತಹ ಘಟನೆ. 22 ವರ್ಷದ ಯಶಸ್ವಿನಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವತಿ. ಮನೆ ಹೊರಗಿನ ಸ್ನಾನದ ಮನೆಯಲ್ಲಿ ಯುವತಿ ಸುಸೈಡ್ ಮಾಡಿಕೊಂಡಿದ್ದಾರೆ. ದಾಬಸ್ಪೇಟೆ ಪೆಟ್ರೋಲ್ ಬಂಕ್ನಿಂದ ಇಂಧನ ಖರೀದಿ ಮಾಡಿದ್ರು. ಆಪಲ್ ಕಂಪನಿಯಲ್ಲಿ 5 ತಿಂಗಳಿನಿಂದ ಯುವತಿ ಕೆಲಸವನ್ನ ಮಾಡ್ತಾ ಇದ್ಲು ಎನ್ನುವಂಥ ಮಾಹಿತಿ ಇದೆ. ಹೊರ ರಾಜ್ಯದ ಯುವಕನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ಲು ಯಶಸ್ವಿನಿ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪೊಲೀಸರು. ಪರಿಶೀಲನೆ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವತಿ ಆತ್ಮಹತ್ಯೆಗೆ ಶರಣಾಗಿರೋದು ಕಾರಣ ಲವ್ ಫೇಲ್ಯೂರ್. ಇನ್ನೊಂದು ಕಡೆಯಲ್ಲಿ ಯುವತಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಖರೀದಿ ಮಾಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿಂದ ಇಂಧನವನ್ನು ತೆಗೆದುಕೊಂಡು ಹೋಗಿ ಮನೆಯ ಸ್ನಾನದ ಮನೆಯಲ್ಲಿ ಈಕೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವಂಥ ಮಾಹಿತಿ ಇದೆ. 22 ವರ್ಷ ವಯಸ್ಸಾಗಿತ್ತು. ಆಪಲ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ಈಕೆ. ಹೊರ ರಾಜ್ಯದ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ಲು. ಲವ್ ಫೇಲ್ಯೂರ್ ಆಗಿತ್ತು. ಇದರಿಂದ ಮನನೊಂದು ಯಶಸ್ವಿನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಏನು ಕಾರಣ? ಪ್ರೇಮ ವೈಫಲ್ಯನೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇರಬಹುದಾ? ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. 22 ವರ್ಷದ ಯಶಸ್ವಿನಿ ಮನೆಯ ಸ್ನಾನದ ಮನೆಯಲ್ಲಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಇನ್ನೊಂದು ಕಡೆಯಲ್ಲಿ ದಾಬಸ್ಪೇಟೆಯ ಪೆಟ್ರೋಲ್ ಬಂಕ್ನಲ್ಲಿ ಆಕೆ ಪೆಟ್ರೋಲ್ ಖರೀದಿ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಆಕೆಯ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ. 22 ವರ್ಷ ವಯಸ್ಸಾಗಿತ್ತು. ಆಪಲ್ ಕಂಪನಿಯಲ್ಲಿ ಆಕೆ ಕೆಲಸವನ್ನು ಮಾಡ್ತಾ ಇದ್ಲು. ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿಯೇ ಹೊರ ರಾಜ್ಯದ ಯುವಕನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ಲು ಯಶಸ್ವಿನಿ. ಪ್ರೇಮ ವೈಫಲ್ಯದಿಂದ ಅಂತ ಹೇಳಿದ್ರೆ ಲವ್ ಫೇಲ್ಯೂರ್ನಿಂದ ಆಕೆ ಸುಸೈಡ್ ಮಾಡಿಕೊಂಡಿದ್ದಾಳೆ. ಒಂದು ಕಡೆಯಲ್ಲಿ ಘಟನಾ ಸ್ಥಳವನ್ನು ಕೂಡ ನೋಡ್ತಾ ಇರಬಹುದು. ಪೊಲೀಸರು ಭೇಟಿ ನೀಡಿ ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಯಶಸ್ವಿನಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೊದಲ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಆಕೆ ಆತ್ಮಹತ್ಯೆಯ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಪೆಟ್ರೋಲ್ ಖರೀದಿ ಮಾಡ್ತಾಳೆ. ಪೆಟ್ರೋಲ್ ಬಂಕ್ಗೆ ಹೋಗಿ ತಾನೇ ಖುದ್ದಾಗಿ ಬಾಟಲನ್ನು ಹಿಡ್ಕೊಂಡೋಗಿ ಪೆಟ್ರೋಲ್ ಖರೀದಿ ಮಾಡ್ತಾಳೆ. ಅದಾದ ಬಳಿಕ ಆಕೆ ಮನೆಗೆ ಬಂದಿದ್ದಾಳೆ. ಕೆಜಿ ಶ್ರೀನಿವಾಸಪುರ ನೆಲಮಂಗಲ ತಾಲೂಕಿನಲ್ಲಿ ಬರುತ್ತೆ ಈ ಗ್ರಾಮ. ಇಲ್ಲಿ ಮನೆಗೆ ಬಂದಿದ್ದಾಳೆ. ತನ್ನ ಮನೆಗೆ ಬಂದು ಅದಾದ ಬಳಿಕ ಸ್ನಾನದ ಮನೆಗೆ ಹೋಗಿದ್ದಾಳೆ. ಹಾಗೆಯೇ ಸ್ನಾನದ ಮನೆಗೆ ಹೋಗಿ ಅಲ್ಲಿ ಪೆಟ್ರೋಲನ್ನು ಸುರಿದುಕೊಂಡು ಬೆಂಕಿ ಹಚ್ಕೊಂಡಿದ್ದಾಳೆ. ಬೆಂಕಿ ಹಚ್ಕೊಂಡು ಪ್ರಾಣವನ್ನು ಬಿಟ್ಟಿದ್ದಾಳೆ. ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಯಶಸ್ವಿನಿ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಪೊಲೀಸರು ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಈಕೆ ಆತ್ಮಹತ್ಯೆಗೆ ಏನು ಕಾರಣ ಸದ್ಯಕ್ಕೆ ತಿಳಿದು ಬರಬೇಕಿದೆ.